ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ನಿಮ್ಮ ಅಪ್ಪ ಅಮ್ಮನ ಮದುವೆ ಕತೆ. ನಮ್ಮ ಪಪ್ಪ ಅಮ್ಮ ಮದುವೆ ಆಗಿದ್ ಕತೆನಾ? ಹೇಳಿ ಅಜ್ಜಿ, ಹೇಳಿ. ಅವ್ರ ಮದುವೆಲಿ ಏನಾಯ್ತು ಗೊತ್ತಾ? ಅದೊಂದು ದೊಡ್ಡ ಕತೆ. ಅಜ್ಜಿ, ನೀವ್ಯಾಕೆ ಆಯಾಸ ಮಾಡ್ಕೋತೀರ? ಇದ್ರಲ್ಲಿ ಆಯಾಸ ಏನ್ ಬಂತು? ಖುಷಿ ಆಗುತ್ತೆ ಕಣೆ. ಇಷ್ಟ ಆಯ್ತು ಕಣ್ರೋ. ಅಜ್ಜಿ, ನಾನು ಹುಟ್ಟಿದ ಮೇಲೆ ಏನಾಯ್ತು? ನೀವ್ ಹೇಳೇ ಇಲ್ವಲ್ಲ. ಹೇಳಿ ಅಜ್ಜಿ, ಏನಾಯ್ತು? ಹೇಳ್ತೀನಿ. ಏನಾಯ್ತು ಭೂಮಿಕಾ? ಹಳೆದೆಲ್ಲ ನೆನಪಾಯ್ತಾ? ಅಥವಾ ಮತ್ತೆ ಅದೇ ಟಾಪಿಕ್ ಶುರು ಮಾಡ್ತಾರೆ ಅಂತ ಭಯ ಆಗಿ ಬಂದ್ಬಿಟ್ರ? ಇಲ್ಲ, ಹಾಗೇನಿಲ್ಲ. ಅಜ್ಜಿಗೆ ವಯಸ್ಸಾಗಿದೆ. ಅವ್ರ ಆ ವಿಷಯ ಎತ್ತಿದ್ದಕ್ಕೆ ನಮ್ಗೆ ಯಾವ ಬೇಜಾರು ಇಲ್ಲ. ಅವರು ಅವ್ರ ಸಮಾಧಾನಕ್ಕೆ, ಅವ್ರ ಸಂತೋಷಕ್ಕೆ ಏನೋ ಹೇಳ್ಕೊತಿದ್ದಾರೆ. ಆದರೆ ಅದರಿಂದ ಮಕ್ಕಳಿಗೆ ಸತ್ಯ ಗೊತ್ತಾದ್ರೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಿದೆ. ನಾವು ಆದಷ್ಟು ಬೇಗ ಇಲ್ಲಿಂದ ಹೋಗೋಣ. ಸತ್ಯ ನೀವು ಹೇಳೋದು. ಹಿಂದೆ ನಡೆದಿದ್ದೆಲ್ಲ ಮಕ್ಳಿಗೆ ಗೊತ್ತಾದ್ರೆ ಬಹಳ ಕಷ್ಟ ಆಗುತ್ತೆ. ಈಗಿನ ಕಾಲದ ಮಕ್ಕಳು ಬೇರೆ ಬಹಳ ಫಾಸ್ಟ್ ಇರ್ತಾರೆ. ಸರಿ, ಆದಷ್ಟು ಬೇಗ ಹೊರಟ್ಬಿಡೋಣ.
ಪಪ್ಪ ನನ್ಗೊಂದು ಡೌಟ್. ಏನ್ ಪುಟ? ಪಪ್ಪ, ಅದು ಅವತ್ತು ನೀವು ವಟಾರದಲ್ಲಿ ಟೆರೆಸ್ ಮೇಲೆ ಕೂರಿಸ್ಕೊಂಡು ಒಂದ್ ರಾಜ್ಕುಮಾರ ಕತೆ ಹೇಳಿದ್ರಲ್ಲ, ಮುತ್ತಜ್ಜಿ ಹೇಳಿದ ಕತೆ ಮತ್ತೆ ನೀವ್ ಹೇಳಿದ ಕತೆ ಒಂದೇ ತರ ಇಲ್ವಾ? ಇಲ್ಲ ಪುಟಿ, ಅದು ಕತೆ ಅಂದ್ಮೇಲೆ ಎಲ್ಲ ಕತೆನೂ ಒಂದೇ ತರ ಇರುತ್ತಲ್ಲ. ನೋವು, ಕಷ್ಟ, ಸಂಕಟ, ಒದ್ದಾಟ. ಹಾಗಾಗಿ ನಿನ್ಗೆ ಎರಡು ಒಂದೇ ಅಂತ ಅನ್ಸಿದೆ ಅಷ್ಟೆ. ಪಾಪ, ನನಗಂತೂ ಆ ಮುತ್ತಜ್ಜಿ ಹೇಳಿದ ಕತೆ ಕೇಳಿ ನೀವೇ ರಾಜ್ಕುಮಾರ್ ಅಂತ ಅನಿಸ್ತಾ ಇದೆ. ಯಾಕಂದ್ರೆ ಆ ರಾಜ್ಕುಮಾರನ್ಗೆ ಇಬ್ರು ಮಕ್ಳು ಇರ್ತಾರೆ. ಒಂದ್ ಮಗು ಕಳ್ದೋಗಿರುತ್ತೆ, ಇನ್ನೊಂದ್ ಮಗು ದೂರ ಆಗಿರುತ್ತೆ. ಆಗ ರಾಜ್ಕುಮಾರ ಕಷ್ಟ ಪಡುವಾಗ ಕಳ್ದೋಗಿರೋ ಮಗು ಸಿಗತ್ತೆ. ಹೆಂಗೆ ನಾನ್ ನಿಮಗ್ ಸಿಕ್ದಾಗೆ. ನಿಜ ಹೇಳಿ ಪಪ್ಪ, ಆ ರಾಜ್ಕುಮಾರ ನೀವೇ ತಾನೆ? ಅದು ನಿಮ್ದೇ ಕತೆ ತಾನೆ? ಇಲ್ಲ ಪುಟ್ಟಿ, ಅದೇನ್ ಗೊತ್ತಾ, ನಾನು ಚಿಕ್ಕವನಾಗಿದ್ದಾಗ ಅಜ್ಜಿ ನನ್ಗೆ ಇದೇ ಕತೆ ಹೇಳಿದ್ರು. ನಂಗೆ ನೆನಪಿತ್ತಲ್ಲ, ನಾನು ಅದೇ ಕತೆ ನಿನ್ಗೆ ಹೇಳಿದೆ ಅಷ್ಟೇನೆ. ಹಾಗಾಗಿ ನಿಂಗೆ ಒಂದೇ ಅನಿಸ್ತಾ ಇದೆ. ರಾಜ್ಕುಮಾರನ್ಗೂ ನನ್ಗೂ ಯಾವುದೇ ಸಂಬಂಧ ಇಲ್ಲ ಪುಟ್ಟ. ಹೌದಾ ಪಪ್ಪ? ಆದ್ರೂ ಕೊನೆಗೆ ಹ್ಯಾಪಿ ಎಂಡಿಂಗ್ ಆದ್ರೆ ಚೆನ್ನಾಗಿರತ್ತಲ್ವಾ ಪಪ್ಪ? ಪಾಪ ರಾಜ್ಕುಮಾರ, ಅವನ್ಗ ಆ ಥರ ಆಗ್ಬಾರ್ದು. ಎಲ್ಲರಿದ್ದು ಅವನ್ ಮಾತ್ರ ಪಾಪ ಒಂಟಿಯಾಗಿದ್ದಾನೆ. ಪಾಪ ಅಲ್ವಾ? ಆ ರಾಜ್ಕುಮಾರ್ ಯಾವಾಗ್ಲೂ ಹ್ಯಾಪಿ ಆಗಿರ್ಬೇಕು ಪಪ್ಪ. ನಾನು ಆ ದೇವ್ರ ಹತ್ರ ಬೇಡ್ಕೊಂತೀನಿ. ಸರಿ, ಬಾ. ಇವನೇನು ಇಷ್ಟೊಂದು ಡೀಪಾಗಿ ಯೋಚನೆ ಮಾಡ್ತಿದ್ದಾನೆ. ಇವ್ನು ಯೋಚನೆ ಮಾಡೋದು ನೋಡಿದ್ರೆ ಏನೇನು ಪ್ರಶ್ನೆ ಕೇಳ್ತಾನೋ ಏನೋ. ಡಾರ್ಲಿಂಗ್, ಏನ್ ಡಾರ್ಲಿಂಗ್? ಏನ್ ಇಷ್ಟೊಂದು ಡೀಪ್ ಆಗಿ ಯೋಚನೆ ಮಾಡ್ತಾ ಇದ್ಯಾ? ನಿಂಗೆ ಏನಾದ್ರು ಡೌಟ್ ಇತ್ತು ಅಂದ್ರೆ ಮಮ್ಮಿ ಹತ್ರ ಕೇಳಿ ಕ್ಲಿಯರ್ ಮಾಡ್ಕೋ. ಹೌದಲ್ವಾ ಮಮ್ಮಿ? ಅಜ್ಜಿ ಏನೋ ಕತೆ ಹೇಳೋದಿಲ್ಲ. ಅದು ಯಾರ ಕತೆ ಮಮ್ಮಿ? ನೀವ್ ನೋಡಿದ್ರೆ ಅವ್ರು ಗೌತಮ್ ಸರ್ ಅವರ ಅಜ್ಜಿ ಅಂತ ಹೇಳಿದ್ರು. ಅವ್ರು ನೋಡಿದ್ರೆ ನಿಮ್ಮಿಬ್ಬರ ಹೆಸರನ್ನ ತಗೊಂಡು ಕತೆ ಹೇಳ್ತಾ ಇದಾರೆ. ಅಮೃತಧಾರೆ, ನನ್ನೊಲವ ಅಮೃತಧಾರೆ.